ಇನ್ನು ನೆಕ್ಸ್ಟ್ ಉತ್ತರ ಪ್ರದೇಶಕ್ಕೆ ಹೋಗೋಣ. ಭಯೋತ್ಪಾದನೆ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡಿದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸೇರಿದಂತೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಕರ್ನಾಟಕನೂ ಅಲ್ಲೂ ರೇಡ್ ಮಾಡಿದ್ರು, ಜೊತೆಗೆ ಉತ್ತರ ಪ್ರದೇಶದಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು. ಯಾವ ಕಾರಣಕ್ಕೆ ದಾಳಿ ಮಾಡಿದ್ದು ಅಂದ್ರೆ ಭಯೋತ್ಪಾದಕರ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ರು ಅಂತ. ಈ ಸಂಬಂಧ ಎನ್ಐಎ ಟೀಮ್ ಎಲ್ಲೆಲ್ಲಿ ದಾಳಿ ಮಾಡ್ತು ಅಂತಂದ್ರೆ ಕರ್ನಾಟಕ, ಡೆಲ್ಲಿ, ತೆಲಂಗಾಣ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ್, ಗುಜರಾತ್, ಹಾಗೆ ಪಶ್ಚಿಮ ಬಂಗಾಳ, ಇಲ್ಲೆಲ್ಲ ಕಡೆಗೂ ಕೂಡ ದಾಳಿ ಮಾಡಿದ್ದಾರೆ. ಇಲ್ಲ, ಈ ರೀತಿಯಾದಂತಹ ಒಂದು ಕೆಲಸಗಳಾಗಬೇಕು ಎನ್ಐಎ ಟೀಮ್ನಿಂದಲೂ ಕೂಡ. ನೀವು ನೋಡಿದಿರಿ, ಬೆಂಗಳೂರಿನಲ್ಲೇ ನೋಡಿದ್ರಿ, ಇತ್ತೀಚೆಗೆ ಶಂಕಿತ ಉಗ್ರರು ಒಂದಷ್ಟು ಜನನ್ನ ಸೆರೆ ಹಿಡಿದ್ರು. ಅವರನ್ನ ಎನ್ಐಎ ಟೀಮಿಗೆ ವಿಚಾರಣೆ ಮಾಡ್ತಾ ಇದೆ. ಇರಲಿ, ಆದರೆ ಅವಾಗವಾಗ ಈ ರೀತಿಯಾದಂಥ ರೇಡ್ ನಮ್ಮ ಎನ್ಐಎ ಟೀಮೇ ಮಾಡಿದಾಗ ಅದಕ್ಕೆ ಒಂದು ಲಿಂಕ್ ಇರುತ್ತಲ್ಲ, ಆತನಿಗೂ ಆತನ ಜೊತೆಗೆ ಯಾರು ಉಗ್ರನ ನಂಟಿತ್ತ ಏನು ಎತ್ತ ಅದೆಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಈ ಒಂದು ರೇಡ್ ಅವಶ್ಯಕತೆ ಇತ್ತು. ಹಾಗೇನೆ ಬಳ್ಳಾರಿ ಅಲ್ಲೂ ಅಷ್ಟೇ, ಅಲ್ಲೂ ಎನ್ಐಎ ಟೀಮ್ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಉಗ್ರರ ಜೊತೆಗೆ ಕೆಲವೊಂದಿಷ್ಟು ಜನಕ್ಕೆ ನಂಟಿರೋದು ವಿಚಾರ ಕಿವಿಗೆ ಬಿದ್ದಿದೆ, ಮಾಹಿತಿ ಸಿಕ್ಕಿದೆ. ಹಾಗಾಗಿ ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಅಲ್ಲಿ ಕೌಲ್ ಬಜಾರ್ನ ಅಬ್ದುಲ್ ಸಲಾಂ ಆತನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆತ ಒಬ್ಬ ಲಾರಿ ಚಾಲಕ. ಅಬ್ದುಲ್ ಸಲಾಂ ಅನ್ನೋ ಲಾರಿ ಚಾಲಕನನ್ನ ಅರೆಸ್ಟ್ ಮಾಡಲಾಗಿತ್ತು. ಆತನ ಬಗ್ಗೆ ವಿಚಾರಣೆ ಮಾಡ್ತಾ ಇರೋದು ಜನರ ಹತ್ರ. ಲಾಸ್ಟ್ ಇಯರ್ ಅಬ್ದುಲ್ ಅನ್ನ ಅರೆಸ್ಟ್ ಮಾಡಿದ್ರು ಆಂಧ್ರ ಮೂಲದ ಪೊಲೀಸರು. ಈಗ ಸಲಾಂ ಕೇಸ್ ಎನ್ಐಎಗೆ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಆತನ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಇದೇ ಸಲಾಂಗೆ ಸಂಬಂಧಿಸಿದಂತಹ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದೆ ಎನ್ಐಎ ಟೀಮ್. ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕುವ ಸಂಬಂಧ ಎನ್ಐಎ ಪರಿಶೀಲನೆ ಮಾಡ್ತಾ ಇದೆ. ಟೆಕ್ನಿಕಲ್ ಟೀಮ್ ಮೊಬೈಲ್ ಅನ್ನ ಈತ ಯೂಸ್ ಮಾಡ್ತಿದ್ದ ಅನ್ನುವಂಥ ಮೊಬೈಲ್ ಅನ್ನೇ ವಶಪಡಿಸಿಕೊಂಡ್ರೆ ಆತ ಯಾರ್ಯಾರು ಕಾಲ್ ಮಾಡಿದ್ದ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ 6 ತಿಂಗಳು ಒಳಗಡೆ ಅಥವಾ 1 ವರ್ಷದ ಒಳಗಡೆನೂ ಕೂಡ ಇದ್ದರೆ ಆ ಆಡಿಯೋನೂ ಕೂಡ ಎತ್ತಿಸ್ಬೋದು. ಅದೇನು ದೊಡ್ಡ ವಿಚಾರ ಅಲ್ಲ, ಯಾಕೆಂದರೆ ಇವಾಗೆಲ್ಲ ಟೆಕ್ನಿಕಲಿ ಭಾರತ ಮುಂದುವರೆದಿದೆ. ಅದರ ಜೊತೆಗೆ ಆತ ಎಲ್ಲೆಲ್ಲಿ ಓಡಾಡಿದ್ದ ಅನ್ನೋದು ಕೂಡ ಸಿಗುತ್ತೆ, ಯಾರ್ಯಾರನ್ನು ಮೀಟ್ ಮಾಡಿದ್ದ ಅನ್ನೋದು ಗೊತ್ತಾಗುತ್ತೆ. ಒಂದು ಮೊಬೈಲ್ ಒಬ್ಬನ ಹಿಸ್ಟ್ರಿಯನ್ನು ಹೇಳುತ್ತೆ. ಅದೇ ಈಗ ಸಲಾಂ ವಿಚಾರದಲ್ಲೂ ಆಗ್ತಾ ಇರೋದು. ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮೊಬೈಲ್ ವಶಪಡಿಸ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 20% ಇನ್ಫಾರ್ಮೇಷನ್ ಆತನ ಬಯೋಡೇಟಾನೇ ಸಿಕ್ಕಿದಂಗೆ ಆಗುತ್ತೆ. ಆತ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ರು ಕೂಡ ಅಷ್ಟೇ, ಅಲ್ಲಿ ಒಂದಷ್ಟು ಡೀಟೇಲ್ಸ್ಗಳು ಸಿಗುತ್ತೆ. ಅವ್ನು ಯಾರ್ಯಾರ ಹತ್ರ ಮಾತಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ, ಯಾವ್ಯಾವ ಭಾಗಕ್ಕೆ ಫೋನ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಇಡೀ ಭಾರತದಲ್ಲೇ ಅಲ್ಲ, ವಿಶ್ವದ ಬೇರೆ ಬೇರೆ ಯಾವುದಾದ್ರು ರಾಷ್ಟ್ರಗಳ ಜೊತೆಗೆ ನಂಟಿಟ್ಕೊಂಡು ಅಲ್ಲಿ ಯಾರಿಗಾರು ಫೋನ್ ಮಾಡಿದ್ನ ಅದು ಗೊತ್ತಾಗುತ್ತೆ. ಇಲ್ಲಿರೋರ ಹತ್ರ ಮಾತಾಡಿದ್ರು ಗೊತ್ತಾಗುತ್ತೆ, ಬಾರ್ಡರ್ನಲ್ಲಿ ಇರೋರ ಜೊತೆಗೆ ಮಾತಾಡಿದ್ರು ಗೊತ್ತಾಗುತ್ತೆ, ಮೆಸೇಜ್ ಮಾಡಿದ್ರು ಗೊತ್ತಾಗುತ್ತೆ, ವಿಡಿಯೋ ಕಾಲ್ ಮಾಡಿದ್ರು ಗೊತ್ತಾಗುತ್ತೆ. ಕ್ಲೋಸ್ ಸರ್ಕಲ್, ಅವನ ಜೊತೆಗೆ ಸಲಾಂ ಜೊತೆಗಿದ್ದಂತಹ ಕ್ಲೋಸ್ ಸರ್ಕಲ್ನಲ್ಲಿರೋ ಫ್ರೆಂಡ್ಸ್ಗಳು ಯಾರ್ಯಾರು ಅನ್ನೋದು ಗೊತ್ತಾಗುತ್ತೆ. ಈಗ ಡೈರೆಕ್ಟಾಗಿ ವಿಚಾರಣೆ ಮಾಡಿದಾಗ ಅವನ ಬಗ್ಗೆ ನಂಗೆ ಗೊತ್ತಿಲ್ಲ, ಯಾರು ಅಂತಲೇ ಗೊತ್ತಿಲ್ಲ ಅನ್ನೋದಾದರೆ ಈ ಥರ ಮೊಬೈಲ್ನಲ್ಲಿ ಆ ನಂಬರ್ಗೆ ಕಾಲ್ ಹೋಗಿರುತ್ತೆ, ಸಿಕ್ಕಾಕೊಳ್ತಾರೆ ಅವಾಗ. ಹಾಗಾಗಿ ಮೊದಲ ಹಂತದಲ್ಲಿ ಈ ಥರ ಮೊಬೈಲನ್ನು ಈಸ್ಕೊಂಡಿದ್ದಾರೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕೋದಕ್ಕೆ.